ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಇವತ್ತು ನಮ್ಮ ಮನೇಲಿರುವಂತಹ ಸಾಕಿರುವಂತಹ ಬೆಕ್ಕಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಮರಿ ಹಾಕೋ ಟೈಮ್ ಬಂದಿದೆ ಅಂತ ಅರ್ಥ. ಅದಕ್ಕೋಸ್ಕರ ತುಂಬಾ ಕಿರ್ಚ್ತಾ ಇದೆ. ಸರಿ ಅಂತ ಕುಡಿಯೋದಕ್ಕೆ ಹಾಲೆಲ್ಲ ಕೊಟ್ಟೆ. ಹೊಟ್ಟೆ ತುಂಬ ಕುಡೀತು ಮತ್ತು ಸಪ್ಪಗೆ ಕುಂತ್ಕೋತು ಒಂದು ಕಡೆ. ಸರಿ ಬಿಡಿ, ಇವತ್ತೆಲ್ಲ ಮರಿ ಹಾಕ್ಬೋದು ಅಂತೆಲ್ಲ ಅಂದ್ಕೊಂಡ್ವಿ. ಸಪ್ಪಗಿದೆಯಾ? ಹೋಗ್ಲಿ ಕುಡ್ಕೊ, ಹೊಟ್ಟೆ ತುಂಬ. ಬೆಳಿಗ್ಗೆಯಿಂದ ತುಂಬಾ ಓಡಾಡ್ಕೊಂಡು ಕಿರ್ಚ್ತಾ ಇತ್ತು. ಸರಿ ಅಂತ ಇವಾಗ ಟೈಮು ಒಂದು 7:30 ಆಗಿದೆ. ಅಷ್ಟೊತ್ತಿಗೆ ಬಂದು ಜಾಸ್ತಿನೇ ಕಿರ್ಚ್ತಾ ಇತ್ತು ಆ ಟೈಮ್ನಲ್ಲಿ. ಸರಿ ಅಂತ ಒಂದು ರಟ್ಟೊಂದು ಬಾಕ್ಸ್ ಇತ್ತು. ಯಾವುದು ಅಷ್ಟಾಗಿ ಇದಕ್ಕೆ ಕಂಫರ್ಟಬಲಾಗಿ ಜಾಗ ಇರ್ತಿರಲಿಲ್ಲ. ಒಂದು ವಾರದಿಂದ ಬಂದು ಜಾಗ ಎಲ್ಲ ಮಾಡ್ಕೊಳ್ತಿತ್ತು, ಜಾಗ ಹೊಡಿಕೊಳ್ತಾ ಇತ್ತು. ಅದಕ್ಕೆ ಏನನ್ನಿಸ್ತಿದ್ದೋ ಗೊತ್ತಿಲ್ಲ, ಎಲ್ಲೆಲ್ಲಿ ಬಟ್ಟೆ ಮಡಗಿದ್ದೀನಿ ಅಲ್ಲಲ್ಲಿ ಹೋಗಿ ಸರ್ಚ್ ಮಾಡ್ತಾಯಿತ್ತು. ಸರಿ ಅಂತ ನಾನು ಇನ್ಯಾವುದೂ ಸಿಗಲಿಲ್ಲ ಅಂತ ಒಂದು ರಟ್ಟನ್ ಬಾಕ್ಸಲ್ಲಿ ಹಾಕುತ್ತೆ ಮರಿನ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ, ಅದನ್ನೆಲ್ಲ ಕಟ್ ಮಾಡಿಕೊಟ್ಟೆ. ಆವಾಗ ಒಂದು ಮರಿ ಹಾಕ್ತು. ಸರಿ ಅಂತ ತುಂಬ ಸುಸ್ತಾಗಿ ಮಲಗಿಬಿಟ್ಟಿತ್ತು ಪಾಪ. ಹೊಟ್ಟೆ ಹಶ್ವಾಗ್ತಾ ಇದೇನೋ ಪುನಃ ಅಂತ ಅಂದ್ಬಿಟ್ಟು ಹಾಲೆಲ್ಲ ಕೊಟ್ಟೆ. ಮತ್ತು ಹಾಲೆಲ್ಲ ಕುಡ್ದಾದ್ಮೇಲೆ 2 ಮರಿಗಳನ್ನೂ ಕೂಡ ಹಾಕ್ತು. ಒಟ್ಟು 3 ಮರಿನ ಹಾಕ್ತು. ತುಂಬ ಕ್ಯೂಟಾಗಿದ್ದಾವೆ ಅಲ್ವಾ? ನಮಗಂತೂ ತುಂಬ ಖುಷಿಯಾಯಿತು, ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು. ಎಲ್ಲ ಒಂದೇ ಕಲರು 3 ಮರಿಗಳು ಕೂಡ. ಅದಕ್ಕೆ ಪಾತ್ರೆ ತೊಳೆದಾಕ್ತಿದ್ವಲ್ಲ, ಒಂದು ಜಾಲ್ರಿ ಬಾಕ್ಸ್ ಟೈಪಲ್ಲಿತ್ತು. ಅದ್ರ ಒಳಗಡೆ ಬಟ್ಟೆ ಎಲ್ಲ ಹಾಸಿ ಈ ರೀತಿ ರೆಡಿ ಮಾಡಿ ಮರಿಗಳನ್ನೆಲ್ಲ ಹಾಕಿದೆ. ಆವಾಗ ಬಂದು ಟುಮ್ ನೆಮ್ಮದಿಯಾಗಿ ಮಲ್ಕೊಳ್ತು. ಸರಿ ಅಂತ ಇನ್ನೊಂದು ಸ್ವಲ್ಪ ಹಾಲೆಲ್ಲ ಕೊಟ್ಟು ಹೊಟ್ಟೆ ತುಂಬ ಕುಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಳ್ತು. 3 ಮರಿಗಳು ಮತ್ತು ಅದ್ರ ತಾಯಿ ನೆಮ್ಮದಿಯಾಗಿ ಮಲ್ಕೊಂಡ್ವು. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಿಗ್ಗೆನೇ ಇದು ವಾಂಗಿಬಾತ್ ಮಾಡ್ತಾಯಿದ್ದೀನಿ ತಿಂಡಿಗೆ ಅಂತ ಅಂದ್ಬಿಟ್ಟು. ವಾಂಗಿಬಾತು ಮತ್ತು ಚಟ್ನಿ ಮತ್ತು ಮಾವಿನ ಹಣ್ಣಿದ್ವು, ಅದನ್ನೆಲ್ಲ ಕಟ್ ಮಾಡಿ ಹಸ್ಬೆಂಡ್ಗೆಲ್ಲ ಹಾಕೊಟ್ಟೆ. ಅವರು ತಿಂಡಿ ತಿಂದ್ಕೊಂಡು ಹೊರಟ್ರು ಮೈಸೂರಿಗೆ. ಸರಿ ಅಂತ ನಾವು ಕೂಡ ತಿಂಡಿ ತಿಂದ್ಕೊಂಡು ಮಕ್ಕಳಿಗೆಲ್ಲ ಹಾಕೊಟ್ಟೆ. ನಮ್ಮದೆಲ್ಲ ತಿಂಡಿ ತಿಂದಾಯಿತು. ಚೆನ್ನಾಗಾಗಿತ್ತು ವಾಂಗಿಬಾತು. ಈ ನಮ್ಮ ಟುಮ್ ಮತ್ತು ಅದ್ರ ಮರಿಗಳನ್ನು ನೋಡ್ತಾ ಕೂತಿದ್ವು ಮಕ್ಕಳುಗಳು. ಇಲ್ಲಿ ಅದ್ರ ಮಗಳು ಕೂಡ ಹಾಲು ಅನ್ನ ತಿಂದ್ಕೊಂಡು ಹೋಯ್ತಾ ಇದೆ. ಇದನ್ನು ಈಚೆ ಕಡೆ ಬೆಳಕಲ್ಲಿ ಕುಣಿಸ್ಕೊಂಡು ಯಾವ ರೀತಿ ಇದ್ದಾವೆ ಮರಿಗಳಲ್ವ, ಚೆನ್ನಾಗಿದ್ದಾವೆ ಕ್ಯೂಟಾಗಿ ಅಂತ ಮಾತಾಡಿಕೊಂಡು ನೋಡ್ತಾ ಕೂತಿದ್ವಿ. ಹಾಗೆಯೇ ಇದ್ರದ್ದು ಮಗಳು ತುಂಬ ಕಿರ್ಚುತ್ತಲ್ಲ ಮನೇಲಿ, ಅದಕ್ಕೆ ಇದನ್ನು ಕೊಡಿಸ್ಬಿಡೋಣ, ಮನೇಲೇನು ಮಡಿಕೊಳ್ಳೋದು ಬೇಡ, ಎಲ್ಲಾದರೂ ಬಿಟ್ಬಿಟ್ರೆ ಆಯಿತು ಅಂತಂದ್ಬಿಟ್ಟು ನಾನು ನನ್ನ ಮಗನಿಗೆ ಸುಮ್ಮನೆ ಸುಳ್ಳು ಹೇಳಿದೆ. ಇಲ್ಲಿ ಹಾಲು ಕುಡಿತಾ ಇದೆಯಲ್ಲ ಆ ಬೆಕ್ಕನ್ನು, ಅದಕ್ಕೆ ಅವನು ನಿಜವಾಗ್ಲೂ ಕೊಟ್ಬಿಟ್ಟವ್ರೆ, ನಾನು ಮಲಗಿದ್ದು ಎದ್ದೇಳೋ ಅಷ್ಟರಲ್ಲಿ ಅಂತ ತಿಳ್ಕೊಂಡು ಅಳ್ತಾ ಇದ್ದಾನೆ. ಅವನು ಅಲ್ಲೇ ಲಾಸ್ಟ್ನೇ ಸೋಫಾ ಮೇಲೆ ಮಲಗಿರೋದನ್ನೇ ನೋಡಿಲ್ಲ ಅವನು, ಅದು ಸೈಲೆಂಟಾಗಿ ಮಲಗಿತ್ತು. ಸರಿ ಅಂತ ಅವನು ಏನು ತುಂಬ ಅಳ್ತಾ ಇದ್ದಾನೆ. ಯಾತು ಕೊಡ್ತೀರಾ, ಕೊಡಬೇಡಿ, ಮಡಿಕೊಳ್ಳಿ, ಇಲ್ಲೇ ಸಾಕಿ, ಹಂಗೆಲ್ಲ ಕೊಡಬೇಡಿ ಮಮ್ಮಿ, ಬಿಡ್ಬೇಡಿ ಎಲ್ಗುವೆ ಅಂತ ತುಂಬ ಅಳ್ತಾ ಇದ್ದಾನೆ. ಇಷ್ಟು ಮಟ್ಗೋತ್ತಾರ. ಸರಿ, ಈಗ ನಮ್ಮ ಮನೇಲಿದ್ದರೆ ಸೈಲೆಂಟಾಗಿ ಇರ್ಬೇಕು ತಾನೆ. ಈಗ ಟುಮ್ ಯಾವ ಥರ ಇದ್ದು ಸೈಲೆಂಟಾಗಿ ಆ ಥರ. ಸರಿ ಆಯಿತು, ಹೋಗಿ ಏನಾದ್ರು ಮಾಡ್ಕೊಳ್ಳಿ. ಅಲ್ಲಿ ನೋಡು ಯಾವ ಥರ ಕಿರ್ತಾ ಇದ್ದು.
ಬಾ ಅದೇನೋ ನಿನಗೋಸ್ಕರ ಅಳ್ತಾನೆ ನೋಡಿಲಿ. ಏನು ಬಿಡಿಸ್ಬಿಟ್ಟಿದ್ರಿ ಅಂತ ಅಳ್ತಿದೆ ಇಲ್ಲ ನೋಡಿ. ಈಗ ಕಿರ್ಚ್ತೈತೆ, ನೀನು ಒಬ್ಬನಿಗೆ ಕೇಳಿಸ್ಬೇಕು, ಆ ಥರ ಮಾಡ್ಕೊ. ನಿಜ ಅನ್ಕೊಬಿಟ್ಟೆ ಮಂಜು. ನೋಡಿ ನನ್ನ ಮಗ ನಿಜವಾಗ್ಲೂ ಬಿಟ್ಬಿಟ್ಟವ್ರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದ. ಆಮೇಲೆ ಕೊಟ್ಮೇಲೆ ಖುಷಿ ಆಯಿತು ಅವನಿಗೆ. ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ವಿಡಿಯೋಗೆ ರೀಲ್ಸ್ ಮಾಡ್ತಾ ಇದ್ದಾಳೆ, ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ. ಪ್ರಾಕ್ಟೀಸ್ ಮಾಡಿಕೊಂಡು ಈ ಥರ ರೀಲ್ಸ್ಗೆ ಹಾಕ್ತಾಳೆ ವಿಡಿಯೋ ಮಾಡಿ. ಸರಿ ಅಂತ ನಾನು ಸ್ವಲ್ಪ ಪಾಪ್ಕಾರ್ನ್ ಇತ್ತು, ಅದನ್ನು ಮಕ್ಕಳಿಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪಾಪ್ಕಾರ್ನ ಮಾಡೋದಕ್ಕೆ ಹೋದೆ. ಮಕ್ಕಳಿಗೆ ಈ ಬೆಕ್ಕು ಮರಿ ಹಾಕಿರೋದ್ರಿಂದ ಟೈಮ್ ಪಾಸ್ ಆಗ್ತಾ ಇರೋದೇ ಗೊತ್ತಾಗ್ತಿಲ್ಲ. ಆ ರೀತಿ ನೋಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕ್ಯಾಟ್ ಲವರ್ಸ್ ಯಾರಿರ್ತಾರೋ ಅವ್ರಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.